ರೋಡೋ ವ್ಯಾಲಿಯಲ್ಲಿ ರೋಡೋ ಮ್ಯಾನ್ಷನ್ ಅಂತ ಸ್ಟೇಲಿದ್ದೀವಿ. ದಿಸ್ ಇಸ್ ಅಂಡರ್ ಕೇರಳ ಡಿಪಾರ್ಟ್ಮೆಂಟ್, ಕೇರಳ ಫಾರೆಸ್ಟ್ ಡಿಪಾರ್ಟ್ಮೆಂಟು. ಹೈಯೆಸ್ಟ್ ಲೊಕೇಶನ್ ಇನ್ ಕೇರಳ. ನಾನು ನಂಬಿಲ್ಲ ಅಂದರೆ ಇಲ್ಲೇ ಹಾಕಿದ್ದಾರೆ ನೋಡಿ ಬೋರ್ಡು. ಇಟ್ ಈಸ್ ಅಟ್ 8,000 ಫೀಟ್, 8,000 ಫೀಟ್ ಅಂತ. ಇದೇ ಸ್ಟೇ ನಾವು ಇರೋದು. ಅಲ್ಲೇ ಇರೋದು ಸನ್ರೈಸ್ ವ್ಯೂ ಪಾಯಿಂಟು. ನಮ್ಮ ಗಾಡಿ ನೋಡಿ ಅಲ್ಲಿ ನಿಂತಿದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. 6 ಗಂಟೆಗೆ ಎದ್ದು ಟ್ರೆಕ್ಕಿಂಗ್ ಹೋಗ್ತಾಯಿದ್ದೀವಿ ಸನ್ರೈಸ್ ನೋಡೋಣ ಅಂತ. ಈ ಕಡೆ ನೋಡಿದ್ರೆ ನಿಮ್ಗೆ ಮೂನ್ ಕಾಣಿಸುತ್ತೆ. ಈ ಕಡೆ ನಂಗೆ ರೈಟಲ್ಲಿ ಮೂನ್ ಇದೆ, ಲೆಫ್ಟಲ್ಲಿ ಸನ್ರೈಸ್ ಆಗ್ತಿದೆ. ಸ್ವಲ್ಪ ಲೇಟ್ ಆಯಿತು ಅನಿಸುತ್ತೆ, ಬಟ್ ಪಕ್ಕನೇ ಇದೆ ವ್ಯೂ ಪಾಯಿಂಟು. ಸೊ ನಮ್ಮ ಸ್ಟೇಯಿಂದ ಒಂದು 700 ಮೀಟರ್ಸ್ ಏನೋ, ಅದಕ್ಕೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ರೈಟಲ್ಲಿ ಮೂನು, ಲೆಫ್ಟಲ್ಲಿ ಸನ್ರೈಸ್ ಆಗ್ತಿದೆ. ನೋಡಿ ಸಖತ್ತಾಗಿದೆಯಲ್ಲ. ಈ ಕಡೆ ನೋಡಿ, ಅಲ್ಲಿ ಆಗ್ತಾಯಿದೆ. ನಾವು ಬೇಗ ಹತ್ಬೇಕು, ನಾವು ಬೇಗ ಹತ್ತಬೇಕು. ಹೆವಿ ಚಳಿ ಆಗ್ತಿದೆ ಇವರು. ಬನ್ನಿ ಹೋಗೋಣ. ಕೊನೆಗೂ ಮೇಲೆ ಬಂದಿದ್ದೀವಿ ಅಂದ್ಕೊಳ್ಳಿ. ಸನ್ರೈಸ್ ಹಿಂದೆ ಆಗ್ತಿದೆ, ಏನೋ ಗೊತ್ತಿಲ್ಲ, ಹೋಗಿ ನೋಡಬೇಕು. ಈ ಕಡೆ ವ್ಯೂ ಅಂತ ಚಿಂದಿಯಾಗಿದೆ. ಅಲ್ಲಿ ಚಂದ್ರ, ಅಲ್ಲಿ ಫುಲ್ಲು ಮಂಜು. ಚಂದ್ರ ಇನ್ನೂ ಹೋಗಿಲ್ಲ, ಇಲ್ಲ ಇದ್ದಾನೆ. ಸೂರ್ಯ ಯಾವಾಗ ಬರ್ತಾನೆ ನೋಡೋಣ. ಇಲ್ಲಿ ಡ್ರೋನ್ ಶಾಟ್ಸ್ ಟ್ರೈ ಮಾಡ್ತೀನಿ. ಗಾಳಿ ಸ್ವಲ್ಪ ಜಾಸ್ತಿ ಇದೆ. ಲುಕ್ ಅಟ್ ದ್ಯಾಟ್. ಓಯ್ ಶಿಟ್, ಸಕಿಂಗ್ ಕ್ರೇಜಿ ನಾ. ಸೊ ಗೈಸ್, ನೋಡಿರ್ತೀರ ಸನ್ರೈಸು ಅಷ್ಟೇನು ಹೆವಿಯಾಗಿಲ್ಲ. ಕ್ಲೌಡ್ಸ್ ಎಲ್ಲ ಇದ್ದಿದ್ದಕ್ಕೆ ಸರಿಯಾಗಿ ಕಾಣಿಸ್ಲಿಲ್ಲ ಸನ್ರೈಸು. ಬಟ್ ಇವಾಗ ಚೆನ್ನಾಗಿದೆ ನೋಡಿ ಅಲ್ವಾ. ಅಷ್ಟೇ ಗುರು, ಅದಕ್ಕೆ ಹೇಳಿದ್ದು ಸನ್ಸೆಟ್ ಬೆಸ್ಟು, ಸನ್ರೈಸ್ ಎಲ್ಲ ವೇಸ್ಟು ಅಂತ. ಆರಾಮಾಗಿ ಈವ್ನಿಂಗ್ ಟೈಮ್ ಹೋಗಿ ನೋಡೋಕ್ಕೆ ಚೆನ್ನಾಗಿದೆ. ಬ್ರೋ ಇದು என்னோட ಟ್ರಾವೆಲ್ ವ್ಲಾಗ್ ಬ್ರೋ. நான் என்ன வேணாலும் பேசுவேன். ಇದ ರೆಕಾರ್ಡ್ ಪಂಟ ಅವ್ರು ಹೆಂಗ್ ಮಾತಾಡ್ತಾರೆ ಅಂತ. ನಿಮ್ಮ Zmoke ಅವರು ಹಿಂಗ್ ಮಾತಾಡ್ತಾರೆ. One eternity later. ಗಾಯ್ಸ್, ಮೀಸಪುಲೈ ಮಲೆ ಟ್ರೆಕ್ಕು ಬರ್ತಾ ಇದ್ದೀನಿ. ನಾನು ಒಬ್ಬನೇ ಬರ್ತಾ ಇದ್ದೀನಿ. ಒಂದು 500 ಮೀಟರ್ಸು 700 ಮೀಟರ್ಸು ಇಳ್ದಿರ್ತೀನಿ ಕೆಳಗಡೆ. ಹಿಂಗಿದೆ ನೋಡಿ ಜಾಗ. ನಾವು ಹಿಂಗೆ ಹತ್ಕೊಂಡು ಮೇಲೆ ಹೋಗ್ಬೇಕು. ಇಲ್ಲಿ ಕೆಳಗಡೆ ಒಂದು ಸ್ಟ್ರೀಮ್ ಥರ ಇದೆ, ನೀರು ಹರಿಯೋ ಶಬ್ದ ಕೇಳಿಸುತ್ತೆ. ನಾವು ಇವಾಗ ಹಿಂಗೆ ಹೋಗ್ಬೇಕು. ಇಲ್ಲಿ ನೋಡಿ ಒಂದು ಇನ್ಫಿನಿಟಿ ಸಿಂಬಲ್ ಥರ ಒಂದಿದೆ, ಕಾಣಿಸ್ತಾ ಇದೆ ನಿಮಗೆ? ದೂರದಿಂದ ನೋಡೋಕ್ಕೆ ಇನ್ಫಿನಿಟಿ ಸಿಂಬಲ್ ಥರ ಇದೆ. ಅದು ಬರ್ತದೆ ನೋಡಿ ಜನ. ನಾವೇ ಫಸ್ಟು ಈ ಸ್ಕೂಲಲ್ಲಿ ಟೀಚರ್ ಏನೋ ಡಿಕ್ಟೇಟ್ ಮಾಡ್ತಾರವಾಗ ಬೇಗ ಬರ್ದ್ಬಿಟ್ಟು ಫಿನಿಶ್ ಮ್ಯಾಮ್ ಅಂತ ಕರಿತೀವ. ಆ ಥರ ನಾನೇ ಫಸ್ಟು ಅಂದ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ಕೆಳಗಡೆ ನೋಡಿ ಸಕ್ಕತ್ತಾಗಿದೆಯಲ್ಲ ರೂಟು.
ಫುಲ್ಲು ಮಂಜು ಆ ಕಡೆ ಎಲ್ಲ ನೋಡಿ. ಅಲ್ಲಿ ಚಿಕ್ಕದಾಗಿ ಒಂದು ಕೊಳ ಥರ ಇದೆ, ಅಲ್ಲಿ ಮೇಲಿಂದ ನೋಡ್ಬೋದು ಅದನ್ನು, ಕಾಣಿಸುತ್ತೆ ಅದು. ಈಗ ಹತ್ರದಿಂದ ನೋಡೋಕ್ಕೆ ಸಖತ್ತಾಗಿದೆ. ಈ ಕಡೆ ಹಂಗೆ ಬಂದರೆ ಹಂಗೆ ಐಸ್ ಕ್ಯಾಂಡಿ ಸೂಪರ್ ಅಲ್ಲ. ಹಿಂಗಿದೆ ನೋಡಿ. ಸೂರ್ಯನೋ ಬಂದ, ಸ್ವಲ್ಪ ಚಳಿ ಎಲ್ಲ ಕಮ್ಮಿ ಆಗಿದೆ. ಆಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನಾನು ಒಬ್ಬನೇ. ನಿಂದೆ ನೋಡಿ ಯಾರು ಇಲ್ಲ. ಟ್ರೆಕ್ ಅಪ್ಡೇಟು, ಅಲ್ಲಿಂದ ಒಂದಿನ ಒಂದು 10 ನಿಮಿಷ ನಡ್ಕೊಂಡು ಬಂದಿರ್ತೀನಿ ಅನ್ಕೊತೀನಿ. ಇನ್ನೊಂದು ಸ್ಟೀಪ್ ಸೆಕ್ಷನ್ ಬಂತು ಹಿಂಗೆ ಹತ್ತಕ್ಕೆ, ಇನ್ನೂ ಅಲ್ಲಿ ಹೋಗ್ಬೇಕು ಮೇಲೆ. ಯಾವುದೋ ಅನಿಮಲ್ಸ್ ಇರಬಾರ್ದು ಗುರು ಇಲ್ಲಿ ಅಷ್ಟೇ. ಆಲ್ಮೋಸ್ಟ್ ಅರ್ಧ ದಾರಿ ಬಂದಿದ್ದೀನಿ ಅನ್ಸುತ್ತೆ. ನೋಡಿ ಆ ಪೀಕ್ಸ್ ಎಲ್ಲ ಕಾಣಿಸ್ತಿದೆ ನೋಡಿ, ಹೆಂಗೆ ಸೂಪರಾಗಿದೆಯಲ್ಲ. ಇವಾಗ ಹಿಂಗೆ ಹತ್ಕೊಂಡು ಹೋಗ್ಬೇಕು ನಾವು. ಮೋಸ್ಟ್ಲಿ ಅದ್ರ ಮೇಲೆ ಹತ್ಬೇಕು ಅನಿಸುತ್ತೆ. ಅದಾ ಪೀಕು ಇದಾ ಪೀಕು ನಂಗೇನು ಗೊತ್ತಾಗ್ತಾಯಿಲ್ಲ. ಹೋಗೋಣ, ಜೋರ ಆಗುತ್ತೆ ನೋಡೋಣ. ನೋಡಿ ಅಲ್ಲಿ ಕೆಳಗಡೆ ಮೌಂಟೇನ್ ಕೊಡ್ಸ್ ಕಾಣಿಸ್ತಾ ಇದೆಯಾ? ನೋಡಿ ಓಡ್ತಾ ಇದೆ ನೋಡಿ. ಓ ಸೂಪರ್ ಗುರು, ನೋಡಿ ಕಾಣಿಸ್ತಾ ಇದೆಯಾ? ಇಲ್ಲೊಂದು ಸ್ವಲ್ಪ ಡ್ರೋನ್ ಶಾಟ್ಸ್ ಟ್ರೈ ಮಾಡ್ತೀನಿ. ಈ ವ್ಯೂನ ಹೆಂಗೆ ಮಿಸ್ ಮಾಡೋದು ಅಲ್ವಾ? ಡ್ರೋನ್ ಶಾಟ್ಸ್ ಬರುತ್ತೆ ನೋಡಿ, ಎಂಜಾಯ್ ಮಾಡಿ. ಡ್ರೋನ್ ಶಾಟ್ಸ್ ಇಷ್ಟ ಆದರೆ ಒಂದು ಲೈಕ್ ಹಾಕಿ, ಸಬ್ಸ್ಕ್ರೈಬ್ ಮಾಡಿ ಅಂದರೆ ಮಾಡ್ಕೊಂಬರ್ರಿ. ಇಲ್ಲಿ ಪೀಕ್ ರೀಚ್ ಆಗಿ ಡ್ರೋನ್ ಶಾಟ್ಸ್ ಎಲ್ಲ ತೆಗಿತಾ ಇದ್ದೆ. ಅವರು ಗೈಡ್ ಬಂದ್ಬಿಟ್ಟು ಇಲ್ಲಿ ಡ್ರೋನ್ ಎಲ್ಲ ಅಲೌಡ್ ಇಲ್ಲ ಅಂತ ಹೇಳ್ಬಿಟ್ರು. ಅವೆಲ್ಲ ತೆಗ್ದಾಯಿತು, ಇನ್ನೇನು ಅಲೌಡ್ ಇಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಂದು ಏನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ, ಇದು ಆ್ಯಕ್ಚುಲಿ ಫೈರ್ ಬಾರ್ಡರ್ ಅಂತ. ಇದು ಆ ಕಡೆ ಇರೋದು ಕೇರಳ, ಈ ಕಡೆ ತಮಿಳ್ನಾಡು. ನಿಂತಿರೋದು ತಮಿಳ್ನಾಡಲ್ಲಿ, ಈ ಕಡೆ ಬಂದರೆ ದಿಸ್ ಇಸ್ ಕೇರಳ ಅಲ್ಲ. ಚೆನ್ನಾಗಿದೆಯಲ್ಲ ಬಾರ್ಡ್ರು. ಅಲ್ಲಿ ಲಾಸ್ಟಲ್ಲಿರೋದು ಆನಮಲೈ ಅಂತ, ಅದೇ ಹೈಯೆಸ್ಟ್ ಸೌತ್ ಇಂಡಿಯಾಗೆ. ಸೆಕೆಂಡ್ ಹೈಯೆಸ್ಟ್ ಇದು. ಸಕ್ಕತ್ತಾಗಿದೆ ಅದು ಜಾಗ ಅಂತ. ಸೊ ಗೈಸ್, ನಮ್ಮ ಟ್ರೆಕ್ಕಿಂಗ್ ಮುಗೀತು. ಫಸ್ಟು ಮೇಲೆ ಹತ್ಬಿಟ್ಟು ಇವಾಗ ಲಾಸ್ಟಲ್ಲಿ ಕೆಳಗೆ ಇಳಿತಾ ಇದ್ದೀವಿ. ಇವಾಗ ಬೇರೆ ರೂಟ್ ಅಂತ ಇಳಿಯೋಕ್ಕೆ ಯಾವುದೋ ಈ ಕಡೆ ಎಲ್ಲ ಒಂದು ರೂಟ್ ಇದೆ, ಆ ಕಡೆಯಿಂದ ಹೋಗ್ತಾಯಿದ್ದೀವಿ. ಸಕ್ಕತ್ತಾಗಿತ್ತು ಜಾಗ ಅಂತೂ. ಇಲ್ಲಿ ಡ್ರೋನ್ ಶಾಟ್ಸ್ ಎಲ್ಲ ತೆಗೆದ ಮೇಲೆ ಡ್ರೋನ್ ಅಲೌಡ್ ಇಲ್ಲ ಅಂದರು. ನಾನು ಆಯಿತು ಅಂದ್ಕೊಂಡು ಒಳಗೆ ತಿಟ್ಕೊಂಡಿದ್ದೀವಿ ಅಷ್ಟೇ. ನೋಡಿ ಸಖತ್ತಾಗಿದೆಯಲ್ಲ ಜಾಗ. ಎಷ್ಟು ಸತಿ ಇದು ನೋಡಿದ್ರೂ ಸೂಪರಾಗಿದೆ. ಇನ್ನು ಮಾನ್ಸೂನಲ್ಲಿ ಇನ್ನೂ ಬೇರೆ ಥರ ಇರುತ್ತೆ ಇಲ್ಲಿ.
ಆದರೆ ಮಾನ್ಸೂನಲ್ಲಿ ಬಂದರೆ ಇನ್ನೂ ಟಾರ್ಚರ್ಗಳು ಜಾಸ್ತಿ ಇರುತ್ತೆ, ಲೀಚು, ಸ್ಲಿಪ್ ಆಗೋದು ಎಲ್ಲ. ಸೊ ಕೆಳಗೆ ಇಳಿಯೋಣ ಬನ್ನಿ, ಅಲ್ಲಿ ಹೋಗ್ತದೆ ನೋಡಿ ಒಂದು ಸ್ವಲ್ಪ ಜನ. ಇದು ಬೇರೆ ರೂಟು. ಸೊ ಗಾಯ್ಸ್, ಅಲ್ಲಿ KD ಅಂತ ಒಂದು ಕಲ್ಲಲ್ಲಿ ಬರ್ದಿತ್ತಲ್ಲ, KD ಅಂದರೆ ಕಣ್ಣನ್ ದೇವನ್ ಅಂತ ಇಬ್ಬರು ಇದ್ರಂತೆ, ಅವ್ರದ್ದೇ ಇದಂತೆ ಇದೆಲ್ಲ, ಟೀ ಎಸ್ಟೇಟ್ ಎಲ್ಲ ಇದ್ದಿದ್ದು. ಆಮೇಲೆ 76ಅಲ್ಲಿ ಗೌರ್ಮೆಂಟು ಅದನ್ನೆಲ್ಲ ತಿರ್ಗಿ ಅವ್ರ ಹತ್ರದಿಂದ ತೊಗೊಂಡಿದೆ ಅಂತ ನಮ್ಮ ಗೈಡ್ ಹೇಳಿದ್ರು. ಅದೇ ಆ ಕಲ್ಲು ಅಲ್ಲಿದ್ದಿದ್ದು, ಆ ಕಡೆಯಿಂದ ಅವ್ರ ಎಸ್ಟೇಟ್ ಬರುತ್ತೆ ಅಂತೆ. ಚೆನ್ನಾಗಿದೆ. ಇನ್ನು ಸ್ವಲ್ಪ ದೂರ ಆಗಬೇಕು ನೋಡಿ, ಫುಲ್ಲು ಫ್ಲ್ಯಾಟ್ ಆಗಿದೆ. ನಾವು ಬರುವಾಗ ಹೆಂಗೆ 9 ಹಿಲ್ಸ್ ಏನೋ ಹತ್ಕೊಂಬಂದ್ರಿ ಹಂಗೆ ಅಂತ ಹೇಳಿದ್ರು ಅವ್ರು ಗೈಡು. 9 ಹಿಲ್ಸ್ ಹತ್ತಿ ಇಳಿಬೇಕು ಅಂತ. ಇವಾಗ ಹೋಗೋ ದಾರಿ ಅಷ್ಟೇನು ಇದಿಲ್ಲ, ಈಸಿಯಾಗಿದೆ. ಬ್ರೋ ಹೇಳಿ ಬ್ರೋ, ಹೆಂಗೆ ಬರೋದು ಈ ಮೀಸಾಪುಳಿ ಮಲೆಗೆ ಟ್ರೆಕ್ಕಿಗೆ? KFDC ಆಫೀಸ್ ಇದೆ, ಅಲ್ಲಿ ರೀಚ್ ಆಗಬೇಕು. ಓಕೆ, ಆದರೆ ಅದಕ್ಕೆ ಮುಂಚೆ ನೀವು ಆನ್ಲೈನಲ್ಲಿ ರೂಮ್ ಬುಕ್ ಮಾಡಿ. ಸೊ ಅದಕ್ಕೂ ಲಿಂಕ್ ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲಿ ಹೋದರೆ ನೀವು ಮಾಮೂಲಿ ಯೂಶ್ವಲ್ ಹೋಟೆಲ್ ಬುಕ್ ಮಾಡೋ ಥರನೇ ನಿಮಗೆ ಟೆಂಟೆಡ್ ಸ್ಟೇ ಇದೆ, ಪ್ಲಸ್ ರೂಮ್ ಸ್ಟೇ ಇದೆ. ಟೆಂಟೆಡ್ ಸ್ಟೇ ಬಂದು ಬೇಸ್ ಕ್ಯಾಂಪಲ್ಲಿ ಇದೆ, ಪ್ಲಸ್ ರೂಮ್ ಬಂದು ರೋಡೋ ಮ್ಯಾನ್ಷನ್ ಅಂತ, ರೋಡೋ ವ್ಯಾಲಿ, ಅದೇ ಹೈಯೆಸ್ಟ್ ಪಾಯಿಂಟ್ ಕರ್ನಾಟಕ ಕೇರಳದಲ್ಲಿ, ಅದೇ ಹೈಯೆಸ್ಟ್ ಪಾಯಿಂಟ್. ಬೇಸ್ ಕ್ಯಾಂಪಿಂದ ಮೀಸಪುಲಿಮಲ ಪೀಕ್ ಬಂದು ಅರೌಂಡ್ 10 ಕಿಲೋಮೀಟರ್ ಆಗುತ್ತೆ ಒನ್ ವೇ. ಅದೇ ರೋಡೋ ಮ್ಯಾನ್ಷನಿಂದ ಮೀಸಪುಲಿಮಲ ಪೀಕ್ ಬಂದು 3.5 ಕಿಲೋಮೀಟರ್ ಒನ್ ವೇ. ಸ್ಟೇ ಏನು ಅಷ್ಟೇನು ಹೆವಿ ಆಗಲ್ಲ, ಏನಿಲ್ಲ, ನಾರ್ಮಲಾಗೇ ಇದೆ. ಫುಡ್ಡು ಅಷ್ಟೇ, ಬಟ್ ಲೊಕೇಶನ್ಗೆ ಅಷ್ಟು ರೇಟು. ಸೊ ಅಷ್ಟು ರೇಟ್ ಕೊಟ್ಟು ನೀವು ಬರ್ತೀರಿ ಅಂದರೆ ಒಳ್ಳೆ ಪೀಸ್ಫುಲ್ಲಾಗಿರುತ್ತೆ. ಯಾವ ಸಿಗ್ನಲ್ಲೂ ಸಿಗೋಲ್ಲ. BSNL ಸಿಕ್ಕಿದ್ರೆ ಸಿಗ್ಬೋದು, ಜಿಯೋ ಏರ್ಟೆಲ್ ಏನೂ ಸಿಗ್ತಾಯಿಲ್ಲ. ಗೈಸ್, ಇಲ್ಲಿಂದ ನಮ್ಮದು ಸ್ಟೇ ಕಾಣಿಸ್ತದೆ ನೋಡಿ, ನೋಡಿ. ನಾವು ಹಿಂಗೆ ಸ್ವಲ್ಪ ಇಳಿದು ಎಲ್ಲವರೆಗೂ ನಡ್ಕೊಂಡು ಹೋಗ್ಬೇಕು. ಲೆವೆಲ್ ಹೆಂಗಿದೆ ಟ್ರೆಕ್ಕಿಂಗ್ ಲೆವೆಲ್? ಅದು ಹೇಳಿ. ಟ್ರೆಕ್ಕಿಂಗ್ ಈಸಿನೇ ಬ್ರೋ ಇದು. ಹಂಗೆ ಹೇಳ್ಬೇಡಿ, ಎಲ್ಲರೂ ಮತ್ತೆ ಕಂಪ್ಲೇಂಟ್ ಮಾಡ್ತಾರೆ. ಇಂಟರ್ಮೀಡಿಯೇಟ್ ಯಾಕಂದರೆ 2 and 4 7 ಕಿಲೋಮೀಟರ್ಸ್ ಅಲ್ಲ, ನೀವು ಆರಾಮಾಗಿ ಬ್ರೇಕ್ ತೊಗೊಂಡೋದ್ರೂ ಹೋಗ್ಬಿಡ್ಬೋದು. ಚಿಕ್ಕ ಮಕ್ಕಳೆಲ್ಲ ಬಂದಿದ್ದಾರೆ ನೋಡಿ, ನೋಡಿದ್ರಾ? ಚಿಕ್ಕದಾಗಿ ಒಂದು ಡ್ಯಾಮ್ ಇದೆ ಇಲ್ಲಿ, ಎತ್ತರವಾಗಿರೋ ಮರಗಳೇ ಇದೆ. ಫುಲ್ಲೆಲ್ಲ ಡ್ರೈ ಆಗಿಬಿಟ್ಟಿದೆ. ಫುಲ್ ಚೇಂಜ್ ಆಗ್ತಾನೆ ಇದೆ ಟೆರೇನು. ಹತ್ತಿದೆ ಒಂದು ಕಡೆ, ಇಳಿತಾರದೆ ಒಂದು ಕಡೆ, ಊರೇ ಬರ್ತಿದೆ ನೋಡಿ ಹಿಂದೆ. ಲಾಸ್ಟಾಗಿ ಇಳಿತಾ ಇದೆ, ಫಸ್ಟಾಗಿ ಹೋಗ್ತದೆ ತಿರ್ಗ. ಸಕ್ಕದ ಒಂಥರ ಟ್ರಿಪ್ಪಿ ಆಗಿದೆಯಲ್ಲ. ಫೈನಲ್ ಆಗಿ ನಮ್ಮ ಸ್ಟೇ ಹತ್ರ ಬಂದಿದ್ದೀವಿ ನೋಡಿ. ನಮ್ಮ ಸ್ಟೇ ಮುಗೀತು ನಮ್ಮ ಟ್ರೆಕ್ಕು. ಇವಾಗ ಬ್ರೇಕ್ಫಾಸ್ಟ್ ಏನೋ ತಿನ್ಕೊಂಡು ನೆಕ್ಸ್ಟ್ ಏನು ಮಾಡೋದು ಅಂತ ನೋಡಬೇಕು. ರಿಸ್ಕಿ ರೈಡು ಸಗದಾಗಿದೆ ಜೀಪ್ ಇದು ಅಷ್ಟೇ ಮಾಡಿ. ಸೊ ಗಾಯ್ಸ್, ನಮ್ಮ ಟ್ರೆಕ್ಕಿಂಗು, ಆಫ್ ರೋಡು ಎಲ್ಲ ನೋಡಿರ್ತೀರ. ಒಳ್ಳೆ ಸ್ಪಾಟ್ ಅಂತೂ. ಈ ಸ್ಪಾಟಿಗೇನೆ ದುಡ್ಡು, ಸ್ಟೇ ಎಲ್ಲ ಅಷ್ಟೇ. ನಾವು ಟ್ರೆಕ್ಕು ಚೆನ್ನಾಗಿತ್ತು. ಬೆಳಿಗ್ಗೆ ಹೋಗಿ ಸನ್ರೈಸ್ ಅಷ್ಟೇನೋ ಇರಲಿಲ್ಲ, ಬಟ್ ಟ್ರೆಕ್ ಅಂತೂ ಸೂಪರ್ ಆಗಿತ್ತು. ತುಂಬ ಹೆವಿ ಟ್ರೆಕ್ಕು ಅಲ್ಲ, ನಾರ್ಮಲಾಗಿ ಸ್ವಲ್ಪ ನೀವು ಬ್ರೇಕ್ ತೊಗೊಂಡು ಹೋಗ್ಬೋದು ಆರಾಮಾಗಿ. 3 hours ಆಗುತ್ತೆ ಟು ಆ್ಯಂಡ್ ಫ್ರೋ, ಒಂದು 7 ಕಿಲೋಮೀಟರ್ಸು. ಹೋಗೋದೊಂದು ದಾರಿ, ಬರೋದೊಂದು ದಾರಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಎಲ್ಲ ಮಾಡಿಬಿಡಿ. ಇದೇ ಥರ ಇನ್ನೊಂದು ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಮಜಾ ಮಾಡ್ಕೊಂಡಿರಿ. ಈ ಸ್ಟೇದು ಡೀಟೇಲ್ಸು ಮತ್ತು ಲೊಕೇಶನು, ಪ್ರೈಸಿಂಗು ಎಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಿಮಗೂ ಇಲ್ಲಿ ಬರಬೇಕು ಅಂದರೆ ಚೆಕ್ಔಟ್ ಮಾಡಿ ನೋಡಿ.